ಯುಪಿಗೆ ಕಾಲಿಟ್ರೆ ಕಾದಿದೆ ಬುಲ್ಡೋಜರ್. ಯೋಗಿ ಟಾರ್ಗೆಟ್ ಮಾಡಿದ ಜಿರಳೆ ಗ್ಯಾಂಗ್. ದೆಹಲಿಯಲ್ಲಿ ಬಣ್ಣ ಬಯಲು. ಎಲ್ಲರಿಗೂ ನಮಸ್ಕಾರ. ರಾಜಕೀಯದಲ್ಲಿ ಕೆಲವರು ಇರ್ತಾರೆ, ಅವರಿಗೆ ದೇಶದ ಅಭಿವೃದ್ಧಿ ಅಥವಾ ಜನರ ಕಷ್ಟಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ಇರುವುದಿಲ್ಲ. ಅವರ ಏಕೈಕ ಉದ್ದೇಶ ಅಂದರೆ ಯಾರು ಪ್ರಭಾವಿ ನಾಯಕರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡುವುದು, ದೊಡ್ಡ ಮಟ್ಟದಲ್ಲಿ ಗಲಾಟೆ ಸೃಷ್ಟಿಸುವುದು ಮತ್ತು ಆ ಗಲಾಟೆಯ ಮೂಲಕ ತಾವು ಫೇಮಸ್ ಆಗುವುದು. ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂತಹದ್ದೇ ಒಂದು ಗ್ಯಾಂಗ್ ಭಾರಿ ಹೈಡ್ರಾಮಾ ಸೃಷ್ಟಿಸಿತ್ತು. ಆ ಗ್ಯಾಂಗ್ನ ನಾಯಕರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ಜಿರಳೆಗಳು ಮತ್ತು ಜೂನಿಯರ್ ಪಪ್ಪು ಎಂದು ತಮಾಷೆ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಪಿಜ್ಜಾ ಬರ್ಗರ್ ತಿಂದು ಪ್ರತಿಭಟನೆ ಮಾಡಿದ್ದ ಈ ಜಿರಳೆ ಗ್ಯಾಂಗ್ ಈಗ ದೆಹಲಿಯಿಂದ ಜಾಗ ಖಾಲಿ ಮಾಡಿದ. ಆದರೆ ಇವರು ಸುಮ್ಮನೆ ಕೂರುವವರಲ್ಲ. ಇವರು ಈಗ ತಮ್ಮ ಪ್ರತಿಭಟನೆಯ ಸೀಸನ್ 2 ಎನ್ನುವ ಹೊಸ ಡ್ರಾಮಾವನ್ನ ಶುರು ಮಾಡಿದ್ದಾರೆ. ಈ ಬಾರಿ ಇವರ ಅಸಲಿ ಟಾರ್ಗೆಟ್ ಯಾರು ಗೊತ್ತಾ? ಇಡೀ ದೇಶವೇ ಮೆಚ್ಚುವಂತಹ ಆಡಳಿತ ನೀಡ್ತಿರುವ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. ಹೌದು, ದೆಹಲಿಯಲ್ಲಿ ಬೆಂದ ಬೆಳೆ ಉತ್ತರ ಪ್ರದೇಶದಲ್ಲಿ ಬೇಯುತ್ತಾ ಎನ್ನುವ ಕನಿಷ್ಠ ಜ್ಞಾನವೂ ಇಲ್ಲದೆ ಈ ಗ್ಯಾಂಗ್ ಯುಪಿಗೆ ಕಾಲಿಡಲು ಸಿದ್ಧತೆ ನಡೆಸಿದೆ. ಈ ಜಿರಳೆ ಗ್ಯಾಂಗ್ನ ಅಸಲಿ ಮುಖವಾಡ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನ ಸೋಲಿಸಲು ಹೆಣೆದಿರುವ ಕುತಂತ್ರದ ಪ್ರತಿಯೊಂದು ಇನ್ ಡೀಟೇಲ್ಸ್ ಅನ್ನ ಅತ್ಯಂತ ನಿಖರವಾಗಿ ಮತ್ತು ಸಾಮಾನ್ಯ ಜನರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡುವ ನಮ್ಮ ನೆಚ್ಚಿನ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಮತ್ತೊಂದು ಅತಿ ಸ್ಫೋಟಕ ವರದಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸೌಜನ್ಯದ ಸ್ವಾಗತ ಸ್ನೇಹಿತರೆ. ದೆಹಲಿಯ ರಾಜಕೀಯ ವಲಯದಿಂದ ಹೊರಬಿದ್ದಿರುವ ಆ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಎಂದರೆ ಜಂತರ್ ಮಂತರ್ ಸೀಸನ್ 2 ಎನ್ನುವ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡುತ್ತೇವೆ ಎಂದು ಮುಖವಾಡ ಹಾಕಿಕೊಂಡು ಹೊರಟಿರುವ ಈ ಗ್ಯಾಂಗ್ನ ಅಸಲಿ ಟಾರ್ಗೆಟ್ 2027ರ ಉತ್ತರ ಪ್ರದೇಶ ಚುನಾವಣೆ ಎನ್ನುವ ಭಾರಿ ಆಘಾತಕಾರಿ ಮತ್ತು ರೋಚಕ ವಾಸ್ತವ. ಅಷ್ಟಕ್ಕೂ ಅಭಿಜಿತ್ ದೀಪ್ಕೆ ಎನ್ನುವ ಈ ದೊಡ್ಡ ಜಿರಳೆ ಸರ್ಕಾರಿ ಶಾಲೆಗಳ ನೆಪವಿಟ್ಕೊಂಡು ಉತ್ತರ ಪ್ರದೇಶಕ್ಕೆ ಹೋಗಲು ಹೆಣೆದಿರುವ ಆ ಬ್ಲೂ ಪ್ರಿಂಟ್ ಎಂಥದ್ದು? ಖಾಸಗಿ ಹಾಲ್ ಮಾಲೀಕರಿಂದ ಒದ್ದು ಓಡಿಸಿಕೊಂಡು ಕೊನೆಗೆ ಪಬ್ಲಿಕ್ ಪಾರ್ಕ್ನಲ್ಲಿ ಗಲಾಟೆ ಮಾಡಿ ದೆಹಲಿ ಪೊಲೀಸರ ಕೈಯಲ್ಲಿ ಚೀಮಾರಿ ಹಾಕಿಸಿಕೊಂಡ ಕಥೆ ಏನು? ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆದಾಗ ಬಾಯಿ ಮುಚ್ಚಿಕೊಂಡಿದ್ದ ಈ ಗ್ಯಾಂಗ್ ಕೇವಲ ಮೋದಿ ಮತ್ತು ಯೋಗಿ ಅವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿರುವುದೇಕೆ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಮಿತ್ ಶಾ ಅವರು ದೆಹಲಿಯಲ್ಲಿ ಸಾಫ್ಟ್ ಆಗಿ ಬಿಟ್ಟರು, ಆದರೆ ಯುಪಿಗೆ ಹೋದರೆ ಯೋಗಿ ಅವರಿಂದ ಬುಲ್ಡೋಜರ್ ಟ್ರೀಟ್ಮೆಂಟ್ ಸಿಗೋದು ಗ್ಯಾರಂಟಿ ಎನ್ನುವ ಭಯ ಶುರುವಾಗಿದ್ದೇಕೆ? ಬನ್ನಿ, ಇಂದಿನ ನಮ್ಮ ಈ ಮೆಗಾ ಡೀಪ್ ಡೈವ್ ವಿಶೇಷ ವಿಶ್ಲೇಷಣೆಯಲ್ಲಿ ಜಿರಳೆ ಗ್ಯಾಂಗ್ನ ಸೀಸನ್ 2 ಡ್ರಾಮಾ, ಯುಪಿ ಟಾರ್ಗೆಟ್ ಮತ್ತು ಯೋಗಿ ಟ್ರೀಟ್ಮೆಂಟ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಸೀಸನ್ 2 ಡ್ರಾಮಾ, ಸರ್ಕಾರಿ ಶಾಲೆಗಳ ಮುಖವಾಡ. ವೀಕ್ಷಕರ, ಈ ಅಭಿಜಿತ್ ದೀಪ್ಕೆ ಮತ್ತು ಆತನ ಟೀಮ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಎಂದು ಭಾರಿ ದೊಡ್ಡ ಹಂಗಾಮ ಸೃಷ್ಟಿಸಿತ್ತು. ಆ ಗಲಾಟೆ ಮುಗಿದ ತಕ್ಷಣ ಇವರೆಲ್ಲ ಮನೆಗೆ ಹೋಗಿ ರೆಸ್ಟ್ ಮಾಡ್ತಿದ್ರು. ಆದರೆ ಜನ ಇವರನ್ನ ಮರೆತು ಬಿಡ್ತಾರೆ ಎನ್ನುವ ಭಯದಲ್ಲಿ ಈಗ ಹೊಸ ಪ್ರಾಜೆಕ್ಟ್ ಒಂದನ್ನು ಘೋಷಣೆ ಮಾಡಿದ್ದಾರೆ. ಅದೇ ಜಂತರ್ ಮಂತರ್ ಸೀಸನ್ 2. ಸರಿಗಮಪ ಅಥವಾ ಬಿಗ್ ಬಾಸ್ನಲ್ಲಿ ಸೀಸನ್ಗಳು ಬರುವಂತೆ ಇವರು ತಮ್ಮ ಪ್ರತಿಭಟನೆಗೂ ಸೀಸನ್ 2 ಎಂದು ಹೆಸರಿಟ್ಟಿದ್ದಾರೆ. ಈ ಬಾರಿ ಇವರು ಜನ್ ಆಲ್ಫಾ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಚಿಕ್ಕ ಮಕ್ಕಳ ಭವಿಷ್ಯದ ಬಗ್ಗೆ ಇವರು ಧ್ವನಿ ಎತ್ತುತ್ತಾರಂತೆ. ಮುಂದಿನ 2 ತಿಂಗಳಲ್ಲಿ 100 ಸರ್ಕಾರಿ ಶಾಲೆಗಳನ್ನು ನಾವು ಸರಿ ಮಾಡುತ್ತೇವೆ, ಶಾಲೆಗಳ ದುಸ್ಥಿತಿ ಬಗ್ಗೆ ಹೋರಾಟ ಮಾಡುತ್ತೇವೆ ಎಂದು ಅಭಿಜಿತ್ ದೀಪ್ಕೆ ಕ್ಯಾಮೆರಾ ಮುಂದೆ ಭಾಷಣ ಬಿಗಿದಿದ್ದಾರೆ. ಆದರೆ ಇಲ್ಲಿ ನೀವು ಒಂದು ಲಾಜಿಕ್ಕನ್ನು ಅರ್ಥ ಮಾಡಿಕೊಳ್ಬೇಕು. ಸರ್ಕಾರಿ ಶಾಲೆಗಳು ಬರುವುದು ರಾಜ್ಯ ಸರ್ಕಾರದ ಅಧೀನದಲ್ಲಿ. ಇವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೂತು ಪ್ರತಿಭಟನೆ ಮಾಡಿದರೆ ಕರ್ನಾಟಕ ಅಥವಾ ಉತ್ತರ ಪ್ರದೇಶದ ಸರ್ಕಾರಿ ಶಾಲೆಗಳು ಹೇಗೆ ತಾನೇ ಉದ್ಧಾರವಾಗಲು ಸಾಧ್ಯ? ಅಸಲಿಗೆ ಈ ಶಾಲೆಗಳ ಉದ್ಧಾರ ಎನ್ನುವುದು ಕೇವಲ ಒಂದು ಮುಖವಾಡ ಅಷ್ಟೇ. ಇದರ ಹಿಂದಿರುವ ಅಸಲಿ ಆಟವೇ ಬೇರೆ. ಅಸಲಿ ಟಾರ್ಗೆಟ್ ಯೋಗಿ 2027ರ ಕರಾಳ ಲೆಕ್ಕಾಚಾರ. ಈ ಜಿರಳೆ ಗ್ಯಾಂಗ್ ಕೆಲವು ದಿನಗಳ ಹಿಂದೆ ನಾವು ಬಿಹಾರಕ್ಕೆ ಹೋಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಸುಳ್ಳು ಹೇಳಿತ್ತು. ಬಿಹಾರದಲ್ಲಿ ಈಗ ಯಾವುದೇ ಚುನಾವಣೆ ಇಲ್ಲ. ಇವರ ಅಸಲಿ ಟಾರ್ಗೆಟ್ ಇರುವುದು ಉತ್ತರ ಪ್ರದೇಶ. ಸ್ವತಃ ಈ ಅಭಿಜಿತ್ ದೀಪ್ಕೆ ತನ್ನ ಬಾಯಿಂದಲೇ ನಾವು ಉತ್ತರ ಪ್ರದೇಶಕ್ಕೆ ಹೋಗುತ್ತೇವೆ, ಅಲ್ಲಿ ಬರುವ ಚುನಾವಣೆ ಕೇವಲ ರಾಜ್ಯದ ಭವಿಷ್ಯವನ್ನಲ್ಲ, ಇಡೀ ದೇಶದ ಕೇಂದ್ರ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಹೇಳಿಕೊಂಡಿದ್ದಾನೆ. ಇದರ ಹಿಂದಿರುವ ರಾಜಕೀಯ ಇಕೋಸಿಸ್ಟಮ್ ಬಹಳ ದೊಡ್ಡದಿದೆ. ಒಂದು ವೇಳೆ 2027ರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಗೆದ್ದು ಮುಖ್ಯಮಂತ್ರಿ ಆದರೆ 2029ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಈಗಲೇ ಬಿಜೆಪಿಯ ಕಾರ್ಯಕರ್ತರು ಮೋದಿಯವರ ನಂತರ ಯೋಗಿಯವರೇ ಮುಂದಿನ ಪ್ರಧಾನಿ ಎಂದು ಹೇಳ್ತಿದ್ದಾರೆ. ಹೀಗಾಗಿ ವಿರೋಧ ಪಕ್ಷಗಳ ಇಡೀ ಇಕೋಸಿಸ್ಟಮ್ಗೆ ಯೋಗಿ ಆದಿತ್ಯನಾಥ್ ಅವರನ್ನು ಕಂಡ್ರೆ ಭಾರಿ ಭಯ ಶುರುವಾಗಿದೆ. ಏನಾದರೂ ಮಾಡಿ 2027ರಲ್ಲಿ ಯೋಗಿ ಅವರನ್ನ ಸೋಲಿಸಬೇಕು ಎಂದು ಈ ಎಲ್ಲ ವಿರೋಧಿಗಳು ಒಂದಾಗಿದ್ದಾರೆ.
ಅದೇ ಕಾರಣಕ್ಕಾಗಿ ಈ ಅಭಿಜಿತ್ ದೀಪ್ಗೆ, ಅಶುತೋಷ್ ಮತ್ತು ಸೌರಭ್ ದಾಸ್ ಎನ್ನುವ ಜಿರಳೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಗಳ ನೆಪದಲ್ಲಿ ಉತ್ತರ ಪ್ರದೇಶದ ತುಂಬ ಗಲಾಟೆ ಮಾಡಿಸಿ ಯೋಗಿ ಸರ್ಕಾರದ ಇಮೇಜ್ ಹಾಳು ಮಾಡುವ ಭಾರಿ ದೊಡ್ಡ ಸುಪಾರಿ ಕೆಲಸವನ್ನು ಈ ಗ್ಯಾಂಗ್ ತೆಗೆದುಕೊಂಡಿದೆ. ದೆಹಲಿಯಲ್ಲಿ ಭಾರಿ ಮುಖಭಂಗ, ಪಾರ್ಕ್ನಿಂದ ಓಡಿಸಿದ ಜನ. ತಮ್ಮ ಈ ಸೀಸನ್ 2 ಪ್ಲಾನನ್ನು ಘೋಷಣೆ ಮಾಡಲು ಈ ಜಿರಳೆ ಗ್ಯಾಂಗ್ ದೆಹಲಿಯಲ್ಲಿ ಒಂದು ಭಾರಿ ದೊಡ್ಡ ಅವಮಾನವನ್ನು ಎದುರಿಸಿದೆ. ಇವರು ಸಭೆ ಮಾಡಲು ದೆಹಲಿಯಲ್ಲಿ ಒಂದು ಖಾಸಗಿ ಹಾಲನ್ನು ಬುಕ್ ಮಾಡಿದರು. ಆದರೆ ಹಾಲ್ನ ಮಾಲೀಕರು ಇವರ ಮುಖ ನೋಡಿದ ತಕ್ಷಣ, ನೀವು ಇಲ್ಲಿ ಸಭೆ ಮಾಡುವಂತಿಲ್ಲ, ನಿಮ್ಮ ಅಡ್ವಾನ್ಸ್ ಹಣ ವಾಪಸ್ ಕೊಡುತ್ತೇವೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಅಕ್ಷರಶಃ ಒದ್ದು ಹೊಡಿಸಿದ್ದಾರೆ. ಹೀಗೆ 2-3 ಕಡೆ ಓಡಿಸಿಕೊಂಡ ಮೇಲೆ ಬೇರೆ ದಿಕ್ಕಿಲ್ಲದೆ ಇವರು ದೆಹಲಿಯ ಸೂರ್ಯ ಪಾರ್ಕ್ ಎನ್ನುವ ಸಾರ್ವಜನಿಕ ಉದ್ಯಾನವನದಲ್ಲಿ ಸಭೆ ಮಾಡಲು ಶುರು ಮಾಡಿದರು. ನೂರಾರು ಜನ ಸೇರಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಜೋರಾಗಿ ಕೂಗಾಡಲು ಶುರು ಮಾಡಿದರು. ಇದನ್ನು ನೋಡಿದ ಅಲ್ಲಿನ ಸ್ಥಳೀಯ ಜನರು ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ಇವರನ್ನು ಇಲ್ಲಿಂದ ಓಡಿಸಿ ಎಂದು ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಬಂದು ಇದು ಪಬ್ಲಿಕ್ ಪಾರ್ಕ್, ಇಲ್ಲಿ ರಾಜಕೀಯ ಸಭೆ ಮಾಡುವಂತಿಲ್ಲ ಎಂದು ಹೇಳಿದಾಗ ಈ ಜಿರಳೆ ಗ್ಯಾಂಗ್ ಕೈಯಲ್ಲಿ ಸಂವಿಧಾನದ ಪುಸ್ತಕ ಹಿಡಿದುಕೊಂಡು ಇದು ಪಬ್ಲಿಕ್ ಪ್ಲೇಸ್, ನಮಗೆ ಇಲ್ಲಿ ಸಭೆ ಮಾಡುವ ಹಕ್ಕಿದೆ ಎಂದು ವಾದ ಮಾಡಲು ಶುರು ಮಾಡಿದರು. ಸಂವಿಧಾನದ ಪುಸ್ತಕ ಹಿಡಿದರೆ ಸಾಲದು, ಅದರ ಒಳಗೆ ಏನಿದೆ ಎನ್ನುವುದು ಓದಬೇಕು. ಪಬ್ಲಿಕ್ ಪಾರ್ಕ್ ಇರುವುದು ವಾಯುವಿಹಾರ ಮಾಡಲು. ಕಬ್ಬನ್ ಪಾರ್ಕ್ ಅಥವಾ ಲಾಲ್ಬಾಗ್ನಲ್ಲಿ ಹೋಗಿ ನಾವು ಮೈಕ್ ಹಾಕಿ ರಾಜಕೀಯ ಸಭೆ ಮಾಡ್ತೇವೆ ಎಂದರೆ ಪೊಲೀಸರು ಬಿಡುತ್ತಾರಾ? ಹೀಗಿದ್ದಾಗ ದೆಹಲಿಯ ಜನಸಾಮಾನ್ಯರೇ ಇವರ ಬಣ್ಣ ಕಂಡುಹಿಡಿದು ಇವರಿಗೆ ಚೀಮಾರಿ ಹಾಕಿ ಓಡಿಸಿದ್ದಾರೆ ಎಂದರೆ ಇವರ ಬಂಡವಾಳ ಎಂಥದ್ದು ನೀವೇ ಊಹಿಸಿ. ಜಾರ್ಖಂಡ್ನಲ್ಲಿ ಸೈಲೆಂಟ್ ಬಣ್ಣ ಬಯಲು ಮಾಡಿದ ಇಬ್ಬಗೆಯ ನೀತಿ. ಈ ಜಿರಳೆ ಗ್ಯಾಂಗ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿರುವುದು ಜಾರ್ಖಂಡ್ ವಿಚಾರದಲ್ಲಿ. ಇವರು ದಿನ ಬೆಳಗಾದರೆ ಯುವಕರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಬಿಗಿಯುತ್ತಾರೆ. ಆದರೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷಾ ಅಕ್ರಮದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಆದರೆ ಅಲ್ಲಿನ ಸರ್ಕಾರ ಅವರ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿದೆ. ಆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಲು ಈ ಜಿರಳೆ ಗ್ಯಾಂಗ್ಗೆ 1 ನಿಮಿಷದ ಟೈಮ್ ಕೂಡ ಸಿಕ್ಕಿಲ್ಲ. ಜಾರ್ಖಂಡ್ನಲ್ಲಿರುವುದು ಇವರದ್ದೇ ಪ್ರಾಯೋಜಕರ ಸರ್ಕಾರ. ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ಇವರು ಯಾವತ್ತೂ ಕೇಳುವುದಿಲ್ಲ. ಇವರ ಬಾಯಲ್ಲಿ ಬರುವುದು ಕೇವಲ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಹೆಸರು ಮಾತ್ರ. ಎಲ್ಲಿ ಬಿಜೆಪಿಯ ಸರ್ಕಾರವಿರುತ್ತದೆಯೋ ಅಲ್ಲಿ ಮಾತ್ರ ಇವರಿಗೆ ಪ್ರಜಾಪ್ರಭುತ್ವದ ನೆನಪಾಗುತ್ತದೆ. ಇವರ ಈ ಇಬ್ಬಗೆಯ ನೀತಿಯನ್ನು ನೋಡಿದ ಮೇಲೆ ಇವರ ಹಿಂದೆ ಯಾರಿದ್ದಾರೆ ಎನ್ನುವುದು ಇಡೀ ದೇಶದ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಯುಪಿಗೆ ಬಂದರೆ ಬುಲ್ಡೋಜರ್ ಗ್ಯಾರಂಟಿ. ವೀಕ್ಷಕ ಬಂಧುಗಳೇ, ನಮ್ಮ ಇಂದಿನ ಈ ಅತ್ಯಂತ ರೋಚಕ ಜಿರಳೆ ಗ್ಯಾಂಗ್ನ ಮುಖವಾಡ ಮತ್ತು ಯೋಗಿ ಟಾರ್ಗೆಟ್ನ ತನಿಖಾ ವಿಶ್ಲೇಷಣೆಯ ಅಂತಿಮ ಹಂತಕ್ಕೆ ನಾವು ತಲುಪಿದ್ದೇವೆ. ಈ ಜಿರಳೆ ಗ್ಯಾಂಗ್ ದೆಹಲಿಯಲ್ಲಿ ಗಲಾಟೆ ಮಾಡಿದಾಗ ಅಮಿತ್ ಶಾ ಅವರು ಇವರನ್ನು ಭಾಳ ಲೈಟಾಗಿ ತೆಗೆದುಕೊಂಡ್ರು. ಆದರೆ ಇವರು ಏನಾದರೂ ಇದೇ ಅಹಂಕಾರದಲ್ಲಿ ಉತ್ತರ ಪ್ರದೇಶಕ್ಕೆ ಹೋದರೆ ಇವರ ಕತೆ ಏನಾಗುತ್ತದೆ ಎಂದು ಊಹಿಸಲು ಅಸಾಧ್ಯ. ಉತ್ತರ ಪ್ರದೇಶದಲ್ಲಿರುವುದು ಯೋಗಿ ಆದಿತ್ಯನಾಥ್. ಯೋಗಿ ಟ್ರೀಟ್ಮೆಂಟ್ ಎಂದರೆ ಅದು ಬೇರೆ ಲೆವೆಲ್ನಲ್ಲೇ ಇರುತ್ತೆ. ಅಲ್ಲಿ ಕಲ್ಲು ತೂರುವವರಿಗೆ ಪೆಲೆಟ್ ಗನ್ ಅಥವಾ ವಾಟರ್ ಕ್ಯಾನ್ ಬಳಸುವುದಿಲ್ಲ. ಅಲ್ಲಿ ನೇರವಾಗಿ ಬುಲ್ಡೋಜರ್ ಆಪರೇಷನ್ ನಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ ಗೂಂಡಾಗಿರಿ ಮಾಡುವವರಿಗೆ ಆಪರೇಷನ್ ಲಾಂಗಡ ಮತ್ತು ಆಪರೇಷನ್ ಕಲಾಸ್ ಎನ್ನುವ ಕಠಿಣ ಟ್ರೀಟ್ಮೆಂಟ್ ನೀಡಲಾಗ್ತದೆ. ಈ ಬಿಟ್ಟಿ ಪಿಜ್ಜಾ ಬರ್ಗರ್ ತಿನ್ನುವ ಗ್ಯಾಂಗ್ ಯುಪಿಗೆ ಕಾಲಿಟ್ರೆ ಅಲ್ಲಿನ ಪೊಲೀಸರು ಇವರಿಗೆ ಸರಿಯಾದ ಆತಿಥ್ಯ ನೀಡುವುದು ಖಚಿತ. ಇವರ ಸೀಸನ್ 2 ಡ್ರಾಮಾ ದೆಹಲಿಯಲ್ಲೇ ಫ್ಲಾಪ್ ಆಗಿದ್ದು, ಇವರು ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡಲು ಹೋಗಿ ತಾವೇ ಭಾರಿ ದೊಡ್ಡ ಮುಖಭಂಗ ಅನುಭವಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಜ್ಯ, ದೇಶ, ವಿದೇಶದ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯದ ನಿಗೂಢ ರಹಸ್ಯಗಳು ಮತ್ತು ಕಟು ವಾಸ್ತವಗಳನ್ನು ಅತ್ಯಂತ ನಿಖರ ಹಾಗೂ ಸಾಮಾನ್ಯ ಜನರಿಗೆ ಅರ್ಥವಾಗುವ ವರದಿಗಳ ಮೂಲಕ ಬೆತ್ತಲೆ ಮಾಡುವ ನಿಮ್ಮ ಹೆಮ್ಮೆಯ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜಿರಳೆ ಗ್ಯಾಂಗ್ನ ಈ ಸೀಸನ್ 2 ಡ್ರಾಮಾ ಮತ್ತು ಯೋಗಿ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ಈ ಕುತೂಹಲಕಾರಿ ರಾಜಕೀಯ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ವಾಟ್ಸ್ಆ್ಯಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಮತ್ತೊಂದು ಮಹತ್ವದ ಹಾಗೂ ರೋಚಕ ತನಿಖಾ ವರದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ, ಸತ್ಯವನ್ನು ಬೆಂಬಲಿಸಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.